ಶಿವಮೊಗ್ಗದ ರಾಗಿಗುಡ್ಡದಲ್ಲಿ ಅನ್ಯಕೋಮಿನ ಯುವಕರು ದುಷ್ಕೃತ್ಯ ಮೆರೆದಿದ್ದಾರೆ. ಗಣಪತಿ ವಿಗ್ರಹಕ್ಕೆ ಒದ್ದು ನಾಗರ ಕಲ್ಲು ಚರಂಡಿಗೆ ಬಿಸಾಡಿದ ಆರೋಪ ಕೇಳಿಬಂದಿದೆ. ಅನ್ಯಕೋಮಿನ ಯುವಕರ ದುಷ್ಕೃತ್ಯಕ್ಕೆ ಸ್ಥಳೀಯರು ಆಕ್ರೋಶ ಹೊರಹಾಕಿದ್ದಾರೆ. ಸ್ಥಳದಲ್ಲಿ ಕೆಲಕಾಲ ಬಿಗುವಿನ ವಾತಾವರಣ ಸೃಷ್ಟಿಯಾಗಿದ್ದು ಪೊಲೀಸರು ಭೇಟಿ ಕೊಟ್ಟು ಪರಿಶೀಲಿಸಿದರು. ನಂತರ ದೂರು ದಾಖಲಿಸಿಕೊಂಡು ತಪ್ಪಿತಸ್ಥರನ್ನ ಬಂಧಿಸುತ್ತೇವೆ ಅಂತ ಭರವಸೆ ಕೊಟ್ಟಿದ್ದಾರೆ. ಗ್ರಾಮಾಂತರ ಪೊಲೀಸ್ ಠಾಣಾ ವ್ಯಾಪ್ತಿಯ ಬಂಗಾರಪ್ಪ ಬಡಾವಣೆಯಲ್ಲಿ ಒಂದು ಖಾಲಿ ಜಾಗ ಇದೆ. ಇದು ಪಾರ್ಕಿಗೆ ಅಂತಂದು ಮೀಸಲಿಟ್ಟಿದ್ರು ಅಂತಂದು ಹೇಳ್ತಾರೆ. ಕೆಲವೊಂದು 4-5 ಗಿಡಗಳಿದೆ, ಆಮೇಲೆ 2 ಕಟ್ಟೆ ಇದೆ. ಕಟ್ಟೆ ಮೇಲೆ 2 ದೇವರ ವಿಗ್ರಹ ಇದೆ. ಒಂದು ಗಣಪತಿ ವಿಗ್ರಹ, ಇನ್ನೊಂದು ನಾಗರ ವಿಗ್ರಹ ಇದೆ. ಸೊ ಅದು ಯಾರೋ ಒಬ್ಬ ವ್ಯಕ್ತಿ ಬಂದು ಅದನ್ನ ಕೆಳಗಡೆಗೆ ಹಾಕ್ತಾ ಅಂತಂದು ಲೋಕಲ್ ಅವರು ಕಂಪ್ಲೇಂಟ್ ಮಾಡ್ತಾ ಇದ್ದಾರೆ. ಇಮಿಡಿಯೇಟ್ಲಿ ನಮ್ಮ ಆಫೀಸರ್ಸು ನಾನು ಕೂಡ ಇಲ್ಲಿ ಬಂದು ಚೆಕ್ ಮಾಡಿದ್ದೀವಿ. ಅದು ಕೆಳಗಡೆ ಹಾಕಿದ್ದು ಮತ್ತು ಆಸ್ ಆಫ್ ನಾವು ಯಾವ ಲೊಕೇಶನ್ ಅಲ್ಲಿ ಇತ್ತು ಅದೇ ಲೊಕೇಶನ್ ಅಲ್ಲೇ ಇದೆ ವಿಗ್ರಹ, ನಾಗರ ವಿಗ್ರಹ. ಸೊ ಅದು ಏನಾಗಿದೆ ಏನು ಎತ್ತ ಅಂತಂದು ನಾವು ಪೂರ್ಣ ಪ್ರಮಾಣದಲ್ಲಿ ಪರಿಶೀಲನೆ ಮಾಡ್ತಾ ಇದ್ವಿ. ತಪ್ಪಿತಸ್ಥರು ಯಾರು ಇದಾರಾ ಏನು ಎತ್ತ ಅಂತ ನೋಡಿ ಅವ್ರ ವಿರುದ್ಧ ಸೂಕ್ತ ಕ್ರಮನ ತಗೊಳ್ತೀವಿ. ಈಗಲೇ ಏನು ಘಟನಾ ಸ್ಥಳಕ್ಕೆ ಸ್ಥಳೀಯ ಶಾಸಕ ಚನ್ನಬಸಪ್ಪ ಭೇಟಿ ಕೊಟ್ಟು ಪರಿಶೀಲನೆ ಮಾಡಿದ್ರು. ಶಾಸಕರಿಗೆ ಇಡೀ ಘಟನೆಯನ್ನ ಸ್ಥಳೀಯರು ವಿವರಿಸಿದ್ದಾರೆ. ಅನ್ಯಕೋಮಿನ ವ್ಯಕ್ತಿಯ ಕುಮ್ಮಕ್ಕಿನಿಂದ ಈ ಕೃತ್ಯ ನಡೆದಿದೆ ಅಂತ ಆರೋಪಿಸಿದ್ದು ತಪ್ಪಿತಸ್ಥರ ವಿರುದ್ಧ ಕಠಿಣ ಕ್ರಮಕ್ಕೆ ಆಗ್ರಹಿಸಿದ್ದಾರೆ. ಅಲ್ಲ, ನಮ್ಮ ದೇವರು ನೀವು ಯಾಕಪ್ಪ ಹಿಂಗೆ ಚರಂಡಿ ಒಳಗೆ ಎತ್ತಾಕಿದ್ರಿ ಅಂತ ಕೇಳಿದೆ. ನಾನು ಕೇಳಿದ್ಕೆ ನಿಮ್ಮ ದೇವ್ರು ನಾನು ಯಾಕೆ ಕೇಳಿ, ನಿಮ್ಮ ದೇವ್ರು ನಾನು ಯಾಕೆ ಕೇಳಿ ಅಂತ ಕೇಳಿದ್ರು. ನಾನೇನಂದೆ, ಅಪ್ಪ ನಿಮ್ಮ ದೇವರು ನಮ್ಮ ದೇವರು ಒಂದೇ ತಾನೆ, ನೀವು ಅಲ್ಲ, ನಮ್ಮ ದೇವರು 7 ಕೋಟಿ ಮೈಲಾರಲಿಂಗ ಅಂತ ಕೇಳಿದೆ ನಾನು. ಅದಕ್ಕೆ ಅವ್ರೇನಂದ್ರು, ನಮ್ಮ ದೇವರಿಗೆ ನೀನ್ ಯಾಕಮ್ಮ ಹಿಂಗೆ ಹೇಳ್ತೀಯ ಅಂತ ಹೇಳಿ ಎತ್ತು ದೇವ್ರು ಗಣಪತಿ ದೇವರಿಗೆ ಚರಂಡಿ ಒಳಗೆ ಎತ್ತಾಕ್ಬಿಟ್ಟಿದ್ರು. ಕಾಲಲ್ಲಿ ಆ ದೇವರಿಗೆ ಚರಂಡಿ ಒಳಗೆ ಎತ್ತಾಕಿದ್ರು. ಸರ್ ಎಷ್ಟೋ ಸರ್ ಯಾರಿಲ್ಲ ಸರ್, ಮನೆ ಗಂಡು ಮಕ್ಕಳು ಯಾರಿಲ್ಲ. ಮಕ್ಕಳ ಮರ ತಗೊಂಡು ಜೀವನ ಮಾಡ್ತಾ ಇದ್ವಿ. ನಮ್ಮ ಪರಿಸ್ಥಿತಿ ಏನು ಸರ್, ಈಗ ಹೆಚ್ಚು ಕಮ್ಮಿ ಏನಾರ ಆದ್ರೆ 9 ಗಂಟೆ ಅಷ್ಟಿಗೆ ನಾವು ಬರ್ತಾ ಇರ್ತೀವಿ ರೋಡ್ ಮೇಲೆ. ಮಕ್ಕಳ ಅಂಗಡಿ ಬಟ್ಟೆ ಅಂಗಡಿ ಹೋಗುತ್ತೆ. ಈಗ ಅವ್ರು ಸೀರೆ ಉಡಿಸಿ ಹೋಗಿದ್ದಾರೆ ಸರ್. ಸೀರೆ ಉಡಿಸಿ ಅವೆಲ್ಲ ರಂಪ ಮಾಡಿ ಹೋಗಿದ್ದಾರೆ ಸರ್. ನಾವು ಇದ್ಲ ಗರೆ ಕಸ ಹೋಗಿ 6 ಗಂಟೆಗೆ ಬಂದು ನೋಡ್ತೀವಿ. ಏನೆಲ್ಲ ಸೊಂಡ್ಲಿ ಮೇಲೆಲ್ಲ ಕೇಸರಿ, ಚಪ್ರಿಂಗೆಲ್ಲ ಕೇಸರಿ ಇತ್ತು ಸರ್, ಎಲ್ಲ ಕೇಸರಿ ಇತ್ತೆಲ್ಲ ಬಂದ್ ನೋಡಿ ಸರ್. ಯಾರೋ ಸರ್ ನಾವು ನೋಡಿಲ್ಲ, ಇಲ್ಲಿ ಹುಡುಗರು ಬಂದು ಕೂತಿದ್ರಂತೆ. ಎಲ್ಲ ಯಾಕೆ ಇಟ್ಟಿದ್ರಿ ನೀವು ಹಂಗೆ ಹಿಂಗೆ ಅಂತ ಹೇಳಿ ಎಲ್ಲ ಕಾಲಿಂದ ಬಜ್ಜಿ ಎಲ್ಲ ಹೋಗಿದ್ದಾರೆ ಸರ್. ಎಲ್ಲ ಅದೆಲ್ಲ ಕಾಲಿಂದ ಸೊಂಡ್ಲಿಂದ ಎಲ್ಲ ಕೇಸರಿ. ಗಣಪತಿ ವಿಗ್ರಹ, ನಾಗರ ವಿಗ್ರಹಕ್ಕೆ ಒದ್ದ ಪ್ರಕರಣದ ತನಿಖೆಯನ್ನು ಪೊಲೀಸರು ಚುರುಕುಗೊಳಿಸಿದ್ದಾರೆ. ಈ ಪ್ರಕರಣಕ್ಕೆ ಸಂಬಂಧಪಟ್ಟ 2 ವಶಕ್ಕೆ ಪಡೆದು ವಿಚಾರಣೆ ಮಾಡುತ್ತಿದ್ದಾರೆ. ವಿಡಿಯೋ ಆಧರಿಸಿ 2 ವಶಕ್ಕೆ ಪಡೆಯಲಾಗಿದ್ದು ವಿಚಾರಣೆ ನಡೀತಾ ಇದೆ ಅಂತ ಎಸ್ಪಿ ಮಿಥುನ್ ಕುಮಾರ್ ಹೇಳಿದ್ದಾರೆ. ರಾಯಚೂರು ಜಿಲ್ಲೆಯ ಯರಗುಂಟಿ ಗ್ರಾಮದಲ್ಲಿ ಮೊಹರಂ ಆಚರಣೆಯಲ್ಲಿ ದುರಂತ ಸಂಭವಿಸಿದೆ. ಮೊಹರಂ ಆಚರಣೆ ವೇಳೆ ಬೆಂಕಿ ಕೊಂಡಕ್ಕೆ ಬಿದ್ದು ವ್ಯಕ್ತಿ ಮೃತಪಟ್ಟಿದ್ದಾರೆ. ಹನುಮಂತ ಎಂಬಾತ ಅಲಾಯಿ ಕುಣಿತ ಮಾಡುತ್ತಾ ಬೆಂಕಿಗೆ ಬಿದ್ದಿದ್ದಾರೆ. ಈ ವೇಳೆ ಮೇಲೇಳಲು ಆಗದೆ ಅಲ್ಲೇ ಸುಟ್ಟು ಹೋಗಿದ್ದಾರೆ. ಸ್ಥಳೀಯರು ರಕ್ಷಿಸುವಷ್ಟರಲ್ಲಿ ಹನುಮಂತ ಮೃತಪಟ್ಟಿದ್ದಾರೆ. ಮೊಹರಂ ಪ್ರಯುಕ್ತ ಬೆಂಗಳೂರಿನ ಕೆಲ ರಸ್ತೆಗಳಲ್ಲಿ ಸಂಚಾರ ಬದಲಾವಣೆ ಮಾಡಲಾಗಿದೆ. ನಗರದ ಬ್ರಿಗೇಡ್ ರಸ್ತೆಯಿಂದ ರಿಚ್ಮಂಡ್ ರಸ್ತೆ ಮೂಲಕ ಹೊಸೂರು ರಸ್ತೆಯ ಶೂಲೆ ಜಂಕ್ಷನ್ವರೆಗೂ ಮಾರ್ಗ ಬದಲಾಯಿಸಲಾಗಿದೆ. ಇದಕ್ಕೆ ಪರ್ಯಾಯವಾಗಿ ಹಳೆ ಮದ್ರ ರಸ್ತೆ, ವುಡ್ ಸ್ಟ್ರೀಟ್, ಟೆಟ್ಲೇನ್, ರಿಚ್ಮಂಡ್ ಜಂಕ್ಷನ್, ಶಾಂತಿನಗರ ಜಂಕ್ಷನ್, ನಂಜಪ್ಪ ಸರ್ಕಲ್ ಮೂಲಕ ಹೊಸೂರು ರಸ್ತೆಗೆ ಸಂಚರಿಸಲು ಪೊಲೀಸರು ಸೂಚಿಸಿದ್ದಾರೆ. ಇದಲ್ಲದೆ ಹೊಸೂರು ರಸ್ತೆಯಿಂದ ಬರುವ ವಾಹನಗಳು ಆನೆಪಾಳ್ಯ ಜಂಕ್ಷನ್, ಸಿಮೆಟ್ರಿ ಕ್ರಾಸ್, ಪರ್ಲಿ ಸ್ಟ್ರೀಟ್, ಲಾಂಗ್ ಪೋರ್ಡ್ ರಸ್ತೆ, ನಂಜಪ್ಪ ಸರ್ಕಲ್, ರಿಚ್ಮಂಡ್ ರಸ್ತೆ ಮೂಲಕ ಸಂಚರಿಸಲು ಅನುವು ಮಾಡಲಾಗಿದೆ. ಬೆಳಗ್ಗೆ 11 ಗಂಟೆಯಿಂದ ಸಂಜೆ 5:30ರವರೆಗೆ ಮಾರ್ಗ ಬದಲಾವಣೆ ಮಾಡಲಾಗಿದ್ದು ವಾಹನ ಸವಾರರು ಪರ್ಯಾಯ ಮಾರ್ಗ ಬಳಸಲು ಸಂಚಾರ ಪೊಲೀಸರು ಮನವಿ ಮಾಡಿದ್ದಾರೆ. ರಾಜ್ಯದಲ್ಲಿ ಹೃದಯಾಘಾತ ಸಂಖ್ಯೆ ಏರಿಕೆ ಆಗ್ತಾ ಇದ್ದು ಸರಣಿ ಸಾವಿನ ಬಗ್ಗೆ ಆರೋಗ್ಯ ಇಲಾಖೆಗೆ ತಜ್ಞರು ವರದಿ ಸಲ್ಲಿಕೆ ಮಾಡಿದ್ದಾರೆ. ತಾಂತ್ರಿಕ ಸಮಿತಿಯಿಂದ ಹೃದ್ರೋಗ ತಜ್ಞರು ಸಭೆ ನಡೆಸಿದ ಬಳಿಕ ಸರ್ಕಾರಕ್ಕೆ ವರದಿ ಸಲ್ಲಿಕೆ ಮಾಡಿದ್ದಾರೆ. ಇನ್ನು ವರದಿಯಲ್ಲಿ ಕೋವಿಡ್ ಸೈಡ್ ಎಫೆಕ್ಟ್ ಬಗ್ಗೆ ಉಲ್ಲೇಖ ಮಾಡಲಾಗಿದ್ದು ಕೋವಿಡ್ಗೆ ತುತ್ತಾಗಿದ್ದ 251 ರೋಗಿಗಳ ಮೇಲೆ ಅಧ್ಯಯನ ಮಾಡಲಾಗಿದೆ. ಕೋವಿಡ್ ಬಂದು ಹೋದವರಲ್ಲಿ 3 ವರ್ಷದ ಬಳಿಕವೂ ಆರೋಗ್ಯದ ಮೇಲೆ ಅಡ್ಡ ಪರಿಣಾಮ ಬೀರ್ತಾ ಇದೆ. ಇದು ಕೂಡ ಹೃದಯಾಘಾತಕ್ಕೆ ಕಾರಣ ಅಂತ ಹೇಳಲಾಗಿದೆ. ಹೃದಯಾಘಾತಕ್ಕೆ ಕೋವಿಡ್ ಲಸಿಕೆ ಕಾರಣ ಅಲ್ಲ, ಕೋವಿಡ್ ಸೋಂಕು ಕಾರಣ ಅಂತ ವರದಿಯಲ್ಲಿ ಉಲ್ಲೇಖ ಮಾಡಲಾಗಿದೆ.
ವ್ಯತ್ಯಾಸ ಅಂದರೆ ರಿಸ್ಕ್ ಫ್ಯಾಕ್ಟರ್ ಜಾಸ್ತಿ ಆಗಿದೆ. ಆಗ 3 ವರ್ಷದಿಂದ ಹಿಂದೆ ಇದ್ದವರು 2019ಕ್ಕೆ ಮುಂಚೆ ಇದ್ದವರು ಈಗಿನವರಲ್ಲಿ ಹೆಚ್ಚು ಜನಗಳಿಗೆ ಒಂದು 10% ಜನಗಳಿಗೆ ಹೈಪರ್ಟೆನ್ಷನ್ ಜಾಸ್ತಿ ಆಗ್ತಾಯಿದೆ, ಡಯಾಬಿಟಿಸ್ ಜಾಸ್ತಿ ಆಗ್ತಾಯಿದೆ, ಆಮೇಲೆ ಕೊಲೆಸ್ಟ್ರಾಲ್ ಅಂಶವೂ ಜಾಸ್ತಿ ಆಗಿದೆ, ಹಾಗೂ ಸ್ಮೋಕಿಂಗ್. ಏನು ರಿಸ್ಕ್ ಫ್ಯಾಕ್ಟರ್ಸ್ ಇದು 4 ಅಂಶಗಳು 7 to 10% ಜಾಸ್ತಿ ಆಗಿದೆ. ಸಣ್ಣ ಒಂದು ಸ್ಯಾಂಪಲ್ ಸ್ಟಡಿ ಮಾಡಿರ್ತೀವಿ 250. ಇನ್ನೂ ಹೆಚ್ಚು ರೋಗಿಗಳನ್ನು ಲಾರ್ಜ್ ಮಲ್ಟಿಸೆಂಟ್ರಿಕ್ ಸ್ಟಡಿ ಅಂತ ಏನು ಹೇಳ್ತೀವಿ, ಬೇರೆ ಬೇರೆ ಸೆಂಟರ್ಗಳಲ್ಲಿ ಬಹಳ ದಿನ ನಂಬರ್ಸ್ ಜಾಸ್ತಿ ಮಾಡಿಕೊಂಡು ಲಾಂಗ್ ಟರ್ಮ್ ಸ್ಟಡಿ ಮಾಡಿದರೆ ಇನ್ನೂ ಉತ್ತಮವಾದ ಒಂದು ನಮಗೆ ಸೂಚನೆಗಳು ಬರಬಹುದು ಅಂತ ನನ್ನ ಉದ್ದೇಶ. 25-30 ವರ್ಷ ಆದವರು ಪ್ರತಿ ವರ್ಷ ಅಥವಾ 2 ವರ್ಷಕ್ಕೊಮ್ಮೆ ಅವರಲ್ಲಿ ರಕ್ತದ ಒತ್ತಡದ ಬಗ್ಗೆ ಪರೀಕ್ಷೆ ಮಾಡಿಸ್ಕೋಬೇಕು, ಡಯಾಬಿಟಿಸ್ ಬಗ್ಗೆ ಪರೀಕ್ಷೆ ಮಾಡಿಸ್ಕೋಬೇಕು, ಹಾಗೂ ಕೊಲೆಸ್ಟ್ರಾಲ್ ಬಗ್ಗೆ ನೋಡ್ಕೊಳ್ಳೋದು ಸಹ ಒಳ್ಳೆಯದಾಗುತ್ತೆ. ಅದರಿಂದ ಮುಂದೆ ಬರ್ತಕ್ಕಂಥ ಹೃದಯಾಘಾತವನ್ನು ತಡೆಗಟ್ಟೋದಕ್ಕೆ ಅನುಕೂಲ ಆಗುತ್ತೆ. ಎಲ್ಲ ಕಡೆಯೂ ಸಹ ಟೊಬ್ಯಾಕೋ ಪ್ರಾಡಕ್ಟ್ಸ್ನ ಬ್ಯಾನ್ ಮಾಡಿದರೆ ಹೃದಯದ ಮೇಲೆ ಅಲ್ಲ, ಹಾಗೂ ಅದರಿಂದ ಆಗ್ತಕ್ಕಂಥ ಶ್ವಾಸಕೋಶ ಇರ್ಬೋದು, ಕ್ಯಾನ್ಸರ್ ಇರ್ಬೋದು, ಸಾಕಷ್ಟು ಕಾಯಿಲೆಗಳನ್ನು ತಡೆಗಟ್ಟಬಹುದು. ಮೈಸೂರಲ್ಲಿ ಹೃದಯಾಘಾತಕ್ಕೆ ಯುವಕ ಬಲಿಯಾಗಿದ್ದಾನೆ. ಮುಖ ತೊಳೆಯುವಾಗಲೇ ಯುವಕನಿಗೆ ಹೃದಯಾಘಾತ ಆಗಿದ್ದು ಸ್ಥಳದಲ್ಲಿ ಕುಸಿದು ಬಿದ್ದು ಯುವಕ ಸಾವನ್ನಪ್ಪಿದ್ದಾನೆ. 35 ವರ್ಷದ ಪುರುಷೋತ್ತಮ ಮೃತ ಯುವಕನಾಗಿದ್ದು ಮೈಸೂರು ಜಿಲ್ಲೆ ಟಿ ನರಸೀಪುರ ತಾಲೂಕಿನ ಕೊಡ್ಲೂರು ಗ್ರಾಮದಲ್ಲಿ ಘಟನೆ ನಡೆದಿದೆ. ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದೆ. ಚಿಕ್ಕಮಗಳೂರಲ್ಲಿ ಹೃದಯಾಘಾತದ ಸಾವಿನ ಪ್ರಕರಣ ಹೆಚ್ಚಾಗಿದೆ. ಮೊಹರಂ ಜಾಗರಣೆ ಮಾಡುವ ವೇಳೆ ಎದೆ ನೋವು ಬಂದು ಸಲ್ಮಾನ್ ಪಾಷಾ ಕುಸಿದು ಬಿದ್ದು ಮೃತಪಟ್ಟಿದ್ದಾರೆ. ಆಟೋ ಚಾಲಕನಾಗಿದ್ದ 38 ವರ್ಷದ ಸಲ್ಮಾನ್ ಹೃದಯಾಘಾತಕ್ಕೆ ಬಲಿಯಾಗಿದ್ದಾರೆ. ಜನರು ಭಯಭೀತರಾಗಿದ್ದಾರೆ. ಹೃದಯ ಪರೀಕ್ಷೆಗೆ ಆಸ್ಪತ್ರೆಗೆ ಮುಗಿ ಬೀಳ್ತಿದ್ದಾರೆ. ಹಾಸನದ ಹಿಮ್ಸ್ ಆಸ್ಪತ್ರೆಯ ಇಸಿಜಿ ಕೊಠಡಿ ತುಂಬಿ ತುಳುಕುತ್ತಿದೆ. ದಿನಕ್ಕೆ 400ಕ್ಕೂ ಹೆಚ್ಚು ಜನರಿಗೆ ಪರೀಕ್ಷೆ ಮಾಡಲಾಗ್ತಾ ಇದೆ. ಫುಡ್ಡಿಂದ ಮತ್ತೆ ಇವಾಗಿನ ವೆದರ್ ಆ ಥರ ಬಂದುಬಿಟ್ರೆ ಇವಾಗ ಎಲ್ರಿಗೂ ಈ ಥರ ಆಗಬೇಕಂದ್ರೆ ಹಾಸನ ಡಿಸ್ಟಿಕಲ್ಲೇ ಜಾಸ್ತಿ ತೋರಿಸ್ತಾ ಇದ್ದಾರೆ. ಹಾಗಾಗಿ ನಮಗೂ ಭಯ ಆಗಿ ಬಂದಿದೆ. ಅಂದರೆ ಸ್ವಲ್ಪ ನನಗೂ ಪೇನ್ ಜಾಸ್ತಿ ಇತ್ತು, ಕೈ ಶೋಲ್ಡರ್ ಪೇನು. ಇವಾಗ 19, 18, 25 ಹಿಂಗೆ ಬರೀ ಚಿಕ್ಕ ಏಜಲ್ಲೇ ಈ ಥರ ಪ್ರಾಬ್ಲಮ್ ಆಗ್ತಾ ಇದೆಯಲ್ವಾ, ಹಾಗಾಗಿ ಮುನ್ನೆಚ್ಚರಿಕೆಯಿಂದ ಸ್ವಲ್ಪ ಚೆಕಪ್ ಮಾಡಿಸ್ಕೊಂಡ್ರೆ ಒಳ್ಳೇದು. ಏನಂದರೆ ಇವಾಗ ಫುಡ್ಡಿಂದ ಮತ್ತೆ ತಮಿಳುನಾಡನ್ನ ಕಾಂಗ್ರೆಸ್ ಪಕ್ಷ ಒಪ್ಪಿಸಿದ್ರೆ ಮೇಕೆದಾಟು ಕೆಲಸಕ್ಕಾಗಿ 5 ನಿಮಿಷದಲ್ಲಿ ಪ್ರಧಾನಮಂತ್ರಿಗಳಿಂದ ಅನುಮತಿ ಕೊಡಿಸ್ತೀವಿ ಅಂತ ಕೇಂದ್ರ ಸಚಿವ ಕುಮಾರಸ್ವಾಮಿ ಹೇಳಿದ್ದಾರೆ. ಈ ಕುರಿತು ಮಾತನಾಡಿರೋರು, ತಮಿಳುನಾಡಿನವರನ್ನ ಮನವೊಲಿಸಿ ಕೇಸ್ ವಾಪಸ್ ತಗೊಳ್ಳಲಿ, ಮೇಕೆದಾಟು ಕೆಲಸ ಮಾಡಿಸ್ತೀನಿ, ಆದರೆ ಕಾಂಗ್ರೆಸ್ಸಿಗರಿಗೆ ತಮಿಳುನಾಡು ಸರ್ಕಾರವನ್ನು ಒಪ್ಪಿಸುವ ಶಕ್ತಿ ಇಲ್ಲ ಅಂತ ಸರ್ಕಾರದ ವಿರುದ್ಧ ಕಿಡಿಕಾರಿದ್ದಾರೆ. ಇನ್ನು ನ್ಯೂಸ್ 18 ಅಜೆಂಡಾ ಕರ್ನಾಟಕದಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಮೇಕೆದಾಟು ಯೋಜನೆ ಬಗ್ಗೆ ಮಾತಾಡಿದ್ರು. ಇದನ್ನು ಯಾರು ನಿಲ್ಲಿಸೋದಕ್ಕಾಗಲ್ಲ, ಕೇಂದ್ರ ಸರ್ಕಾರ ಮನಸ್ಸು ಮಾಡಿದ್ರೆ ಆಗತ್ತೆ, ನಾವು ಕೋರ್ಟ್ನಲ್ಲಿ ಫೈಟ್ ಮಾಡ್ತೇವೆ, ಇದರಲ್ಲಿ ಯಾವುದೇ ರಾಜಕೀಯ ಮಾಡಬಾರ್ದು ಅಂತ ಡಿಸಿಎಂ ಡಿಕೆ ಶಿ ಹೇಳಿದ್ರು. ಮೇಕೆದಾಟು ಯಾರು ನಿಲ್ಲಿಸೋಕ್ಕಾಗಲ್ಲ. ಸೆಂಟ್ರಲ್ ಗೌರ್ಮೆಂಟ್ ಮನಸ್ಸು ಮಾಡಿದ್ರೆ 1 ತಿಂಗಳಲ್ಲೇ ಮಾಡ್ಬೋದು. ಅವರು ಪೊಲಿಟಿಕಲಿ ಅವ್ರಿಗೇನು ಡಿಸಿಷನ್ ತೊಗೊಳ್ಳಲ್ಲ. BJP ದೇ ವಿಲ್ ನಾಟ್ ಟೇಕ್ ಎನಿ ಡಿಸಿಷನ್. ನಾವು ಕೋರ್ಟಲ್ಲೇ ಫೈಟ್ ಮಾಡ್ತಾ ಇದ್ದೀವಿ. ಅವರು ತಮಿಳುನಾಡವರು ಅವ್ರ ಪೊಲಿಟಿಕಲ್ ರೀಸನ್ಗೋಸ್ಕರ ಅವ್ರು ಮಾಡ್ತಾರೆ. ಈ ಮೇಕೆದಾಟು ಯೋಜನೆಯಲ್ಲಿ ಕರ್ನಾಟಕಕ್ಕಿಂತ ತಮಿಳುನಾಡಿಗೆ ಬೆನಿಫಿಟ್ ಜಾಸ್ತಿ. ಐ ಆಮ್ ಟೆಲಿಂಗ್ ಯು ಆಸ್ ಎನ್ ಇರಿಗೇಷನ್ ಮಿನಿಸ್ಟರ್. ನನ್ನ ಕಾನ್ಸ್ಟಿಟ್ಯೂನ್ಸಿ ಮೇಕೆದಾಟು ಇರೋದು, ಅವ್ರಿಗೆ ಜಾಸ್ತಿ ಬೆನಿಫಿಟ್. ಸ್ಟೋರ್ ಮಾಡಿಬಿಟ್ಟು ನೀರನ್ನ ಅವ್ರಿಗೆ ಬಿಡ್ತೀವಿ, ಟೈಮಲ್ಲಿ ಡಿಸ್ಟ್ರೆಸ್ ಟೈಮಲ್ಲಿ ಕೊಡ್ತೀವಿ. ಪ್ರಕೃತಿ ಇಟ್ ಇಸ್ ನೇಚರ್, ನೋ ಒನ್ ಕ್ಯಾನ್ ಸ್ಟಾಪ್ ದಿನ. ಅದು ಒನ್ಸ್ ಇನ್ 4 years 5 years ಬರಗಾಲ ಬರ್ತದೆ, ನೀರು ಕಡಿಮೆ ಆಯ್ತದೆ, ಜಗಳ ನಡೀತದೆ, ಇವೆಲ್ಲ ಆಗ್ತಾ ಇರ್ತದೆ. ಬಟ್ ನನ್ನ ಪ್ರಕಾರ ನಾನು ಈ ಇಲಾಖೆ ತೆಗೆದುಕೊಂಡದ್ದು ಏನಾದ್ರು ಮಾಡೋದನ್ನು ಮಾಡಬೇಕು ಅಂತೀನಿ. ಕೆಲವರು BJP ಅವರು ನಮಗೆ ಒಳ್ಳೆ ಹೆಸರು ಬಂದ್ಬಿಡ್ತದೆ ಅಂತ ಅವರು ಬೇಕಾದಷ್ಟು ಅವ್ರ ರಾಜಕಾರಣ ಅವ್ರು ಮಾಡ್ತಿದ್ದಾರೆ. ಅವ್ರು ಒಂದಿನನೂ ಹೋಗಿ ಸೆಂಟ್ರಲ್ ಗೌರ್ಮೆಂಟು ಮಿನಿಸ್ಟರ್ಸ್ನ ಹೋಗಿ BJP ಇಷ್ಟೆಲ್ಲ ಮಾತಾಡ್ತಾರಲ್ಲ, ಸೆಂಟ್ರಲ್ ಮಿನಿಸ್ಟರ್ಸು, ನಾವು ಭೂಮಿಲೇ ಹುಟ್ಬಿಟ್ಟಿದ್ದೀನಿ, ಭೂಮಿ ಮಕ್ಕಳು ಅಂತೆಲ್ಲ ಮಾತಾಡ್ತಾರೆ. ಯಾಕೆ ಒಂದಿನ ಯಾಕೆ ಮೀಟ್ರೇ ಇಲ್ಲ ಮಾತಾಡೋಕ್ಕೆ? ಆಗಲೇಬೇಕು ಅಂತಲೇ ಇಲ್ಲ. ಇಫ್ ದೇ ಮೈಂಡ್ ದೇ ಕ್ಯಾನ್ ಗೆಟ್ ಇಟ್ ಡನ್, ದೇ ವಿಲ್ ನಾಟ್ ಡೂ ಇಟ್. ಅವ್ರಿಗೆ ಆಸಕ್ತಿ ಇಲ್ಲ, ಸುಮ್ಮನೆ ಮಾತಿಗೆ ಪೇಪರ್ ಸ್ಟೇಟ್ಮೆಂಟ್ಗೆ ಲಿಮಿಟ್ ಆಗಿದೆ. ಅಂದರೆ ರಾಜಕಾರಣ ನಡೀತಿದೆ, ಬರೀ ರಾಜಕಾರಣ ಅಷ್ಟೇ. ಮೇಕೆದಾಟು ಯಾರು ನಿಲ್ಸೋಕ್ಕಾಗಲ್ಲ.